ಹಾಯ್ ಫ್ರೆಂಡ್ಸ್, ಸಿಂಪಲ್ ಆ್ಯಂಡ್ ಈಸಿ ಮೊಸರು ಚಟ್ನಿ ಹೇಗೆ ಮಾಡೋದು ನೋಡೋಣ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಆನಿಯನ್ ಒಂದು ಚಿಕ್ಕದಾಗಿ ಕಟ್ ಮಾಡಿರೋದು, ಒಂದೆರಡು ಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿರೋದು, ಮತ್ತು ಕರಿಬೇವು, ಕೊತ್ತಂಬರಿ, ಬೇಕಾಗಿರೋಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಉಪ್ಪು, ಸಣ್ಣದಾಗಿ ಹುರಿದು ಪುಡಿ ಮಾಡ್ಕೊಂಡಿರೋ ಶೇಂಗಾ ಪೌಡರು, 1 ಕಪ್ಪು ಮೊಸರು. ನೆಕ್ಸ್ಟು ಬಾಣಲಿ ಕಾಯೋಕ್ಕಿಟ್ಟು 2 ಟೇಬಲ್ ಸ್ಪೂನ್ ಎಣ್ಣೆ, ಅದು ಕಾಯ್ದ ಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ, ಅದು ಸ್ವಲ್ಪ ಸಿಡಿಬೇಕು. ಆಮೇಲೆ ಸ್ವಲ್ಪ ಮೆಣಸಿನ್ಕಾಯಿ, ಅದು ಸ್ವಲ್ಪ ಈರುಳ್ಳಿ, ಆಮೇಲೆ ಕರಿಬೇವು ಹಾಕಬೇಕು. ಸ್ವಲ್ಪ ಬಾಡಿಸ್ಕೊಂಬಿಟ್ಟು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಬೇಕು. ಸ್ವಲ್ಪ ಉಪ್ಪು ಬೇಯೋಕ್ಕೆ ರುಚಿಗೆ ತಕ್ಕಷ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಬ್ರೌನ್ ಆಗೋದು ಕಾಣಿಸುತ್ತೆ ನಿಮಗೆ. ಈಗ 2 ಟೇಬಲ್ ಸ್ಪೂನು ಶೇಂಗಾ ಪೌಡರ್ ಹಾಕ್ಕೊಳ್ಳೋಣ. ಸ್ವಲ್ಪ ಬಾಡಿಸ್ಬೇಕು. ಒಂದು ಚಿಟಿಕೆ ಅರಿಶಿನ ಹಾಕ್ಕೊತಿದ್ದೀನಿ. ಹಾಕಿದ್ರೂ ನಡೆಯುತ್ತೆ, ಹಾಕದೇ ಇದ್ರೂ ನಡೆಯುತ್ತೆ. ಸ್ವಲ್ಪ ಕಲರ್ಗೋಸ್ಕರ ಹಾಕ್ತಿದ್ದೀನಿ. ಸ್ವಲ್ಪ ನೀರು, ತಳ ಹಿಡಿಬಾರ್ದು, ಚೆನ್ನಾಗಿ ಕುದಿಯೋಕ್ಕೆ ಸ್ವಲ್ಪ ನೀರು ಹಾಕಬೇಕು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಕುದಿ ಬಂದಮೇಲೆ ಆಫ್ ಮಾಡಬೇಕು ಸ್ಟವ್ನ. ಸ್ವಲ್ಪ ಬಾಡಿಸ್ಕೊಂಬಿಟ್ಟು ಅದು ತಣ್ಣಗಾದ್ಮೇಲೆ ಮೊಸರು ಸೇರಿಸ್ಕೊಳ್ಬೇಕು. ಮೊಸರು ಸೇರಿಸ್ಕೊಂಬಿಟ್ಟು ಕಲಿಸ್ಕೊಂಡು ಇದನ್ನು ಅನ್ನದ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ, ದೋಸೆ ಜೊತೆ ಎಲ್ಲ ಜೊತೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು, ಆ್ಯಂಡ್ ಈಸಿ ಟು ಮೇಕ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ರಿಷಿ ಫುಡ್ಸ್.